ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ಶರಣ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಆರೋಗ್ಯವಾಗಿ ಹೆಲ್ದಿಯಾಗಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ವಿಷ್ಣು ಗ್ರ್ಯಾಂಡ್ ಹೋಟೆಲಲ್ಲಿ ಒಂದು ಟ್ರೀಟ್ ಕೊಡ್ತೀನಿ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಬರ್ಡೇ ಇವತ್ತು, ಹಾಗಾಗಿ ನಮ್ಮ ಮನೆಯವ್ರು ನನಗೆ ಹೋಟೆಲಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಸ್ಟಾಲ್ ಹಾಕಿಟ್ಟಿದ್ರು. ಅದರೊಳಗಡೆ ಪಿಂಗಾಣಿ ಪಾತ್ರೆಗಳು, ಆಮೇಲೆ ಏನೇನೋ ಥರದ ಅಂಗಡಿಗಳೆಲ್ಲ ಇತ್ತು. ಸರಿ, ಒಳಗಡೆ ಹೋಗಿ ನೋಡೋಣ ಬನ್ನಿ ಅಂತ ನಾನು ಕರೆದೆ. ನಮ್ಮ ಮನೆಯವರು ಇಲ್ಲ, ಬೇಡ ಅಲ್ಲಿ ಹೋದ್ರೆ ಬೇಡವಾಗಿರೋದೆಲ್ಲ ತೊಗೊಳ್ತೀಯಾ, ಬೇಡ ಅಂತ ಹೇಳಿದ್ರು. ಆದರೂ ನಾನು ಏನು ತೊಗೊಳ್ಳಲ್ಲ, ಬನ್ನಿ ವೀಡಿಯೋ ಮಾಡೋಣ, ಏನು ನಿಜವಾಗ್ಲೂ ನಾನು ತೊಗೊಳ್ಳಲ್ಲ ಅಂತ ಹೇಳಿದ ಮೇಲೆ ಸಮಾಧಾನವಾಗಿ ಬಂದರು. ಇಲ್ಲಿ ಬಂದು ನೋಡಿದ್ರೆ ಅಬ್ಬಬ್ಬಬ್ಬ ಏನು ಕಲೆಕ್ಷನ್ಸು, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮನೆಗೆ ಡೆಕೋರೇಟಿವ್ ಐಟಮ್ಸ್ ಇದೆ. ಆಮೇಲೆ ಕಾಫಿ ಕಪ್ ನೋಡಿ, ಈ ಕಾಫಿ ಕಪ್ಪಲ್ಲಿ ಅರ್ಧ ಲೀಟ್ರ್ ಹಾಲು ಹಿಡಿಯುತ್ತೆ ಅನಿಸುತ್ತೆ, ಅಷ್ಟು ದೊಡ್ಡ ಕಾಫಿ ಕಪ್ ಇದೆ ನೋಡಿ. ಸಣ್ಣದು ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬ ನೋಡೋದಕ್ಕೆ ಕ್ಯೂಟಾಗಿ ಒಂದು ಗಂಟೆ ಇತ್ತು. ನಿಜವಾಗ್ಲೂ ಚೆನ್ನಾಗಿತ್ತು, ಸೌಂಡ್ ಕೂಡ ಕೇಳೋದಕ್ಕೆ. ಆಮೇಲೆ ಹ್ಯಾಂಡ್ ವಾಶ್ ಇತ್ತು, ಪಿಂಗಾಣಿಯಲ್ಲಿ ಹ್ಯಾಂಡ್ ವಾಶು, ಪಿಂಗಾಣಿಯಲ್ಲಿ ಉಂಡಿಗೆ ಡಬ್ಬ ಎಲ್ಲ ಇತ್ತು. ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಟಿಶ್ಯೂ ಹೋಲ್ಡರ್ ಅದೆಲ್ಲ. ಆಮೇಲೆ ಸೋಪಿನ ಡಬ್ಬ ಕೂಡ ಇತ್ತು, ಅದನ್ನು ವೀಡಿಯೋ ಮಾಡೋದಕ್ಕೆ ಮರೆತುಬಿಟ್ಟೆ. ಬಟ್ ಅದ್ರ ಸೋಪಿನ ಡಬ್ಬನೂ ಇತ್ತು. ಅದೆಲ್ಲ ನೋಡೋದಕ್ಕೆ ತುಂಬ ಕ್ಯೂಟಾಗಿತ್ತು. ಡೆಕೋರೇಟಿವ್ ಐಟಮ್ಸ್ ತುಂಬಾ ಇತ್ತು. ಪಿಂಗಾಣಿ ವಾಸು, ಪಾಟು, ಅದೆಲ್ಲ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಡ್ರೆಸ್ ಕೂಡ ಅಷ್ಟು ಚೆನ್ನಾಗಿರೋ ಕಲರ್ ಕಾಂಬಿನೇಷನಲ್ಲಿ ತೊಗೊಳಲ್ವೇನೋ, ಆ ರೀತಿ ಪಕ್ಕ ಕಲರ್ ಕಾಂಬಿನೇಷನ್ ಮಾಡಿಟ್ಟು. ಇದೆಲ್ಲ ಗಿಡಗಳನ್ನು ನಡೋ ಪಾಟ್ಗಳು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದರಲ್ಲೆಲ್ಲ ಇಂಡೋರ್ ಪ್ಲಾಂಟ್ಸ್ ಇಟ್ಟು ಮನೆ ಒಳಗಡೆ ಇಟ್ಟರೆ ಒಂದು ಕ್ಲಾಸಿಕ್ ಲುಕ್ ಸಿಗುತ್ತೆ. ಮನೆಯೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕುಟಾಣಿ ಕಳ್ಳು ನೋಡಿ ಎಷ್ಟು ಸಣ್ಣದಾಗಿದೆ. ನಮ್ಮ ತೋರು ಬೆರಳಿದೆಯಲ್ಲ ಅದರದ್ದು ಅರ್ಧದಷ್ಟು ಅಷ್ಟೇ ಇದೆ, ತುಂಬ ಸಣ್ಣದಾಗಿದೆ. ಮಕ್ಕಳೆಲ್ಲ ಆಟ ಆಡೋದಕ್ಕೆ ಯೂಸ್ ಮಾಡ್ತಾರಲ್ವ, ಆ ರೀತಿ ಇದೆ ಇದು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಅದು ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ. ನಮ್ಮ ಮನೇಲಿ ಆಲ್ರೆಡಿ ಕುಟಾಣಿ ಕಲ್ಲು ಇದೆ, ದೊಡ್ಡದಾಗಿದೆ. ಆದರೆ ಇದು ಮಾರ್ಬಲಲ್ಲಿ ಮಾಡಿರೋದ್ರಿಂದ ಒಳ್ಳೆ ಶೈನಿಂಗ್ ಆಗಿದೆ. ಇನ್ನೊಂದು ಸ್ವಲ್ಪ ಒಳಗಡೆ ಹೋದರೆ ಗ್ರೈನೆಟಲ್ಲೇ ಎಲಿಫೆಂಟ್ನ ಮಾಡಿದ್ದಾರೆ ನೋಡಿ. ಇದೆಲ್ಲ ಡಿಸೈನ್ಸು ಕಲ್ಲಲ್ಲೇ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಈ ಕಡೆ ಬಂದರೆ ದೊಡ್ಡದು ಗ್ರಾನೈಟಲ್ಲೇ ಮಾಡಿರೋ ಸ್ಟ್ಯಾಚುಗಳು ಇಟ್ಟಿದ್ದಾರೆ. ನಿಜವಾಗ್ಲೂ ಈ ಸ್ಟ್ಯಾಚುಗಳೆಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಗ್ರಾನೈಟಲ್ಲಿ ಮತ್ತು ಸಿಮೆಂಟಲ್ಲೆಲ್ಲ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ಗಾರ್ಡನಲ್ಲೆಲ್ಲ ಇಡ್ತಾರೆ, ಸ್ವಲ್ಪ ಮನೆ ಹೊರಗಡೆ ಗೇಟ್ ಕಾಂಪೌಂಡ್ ಮೇಲೆ ಗಾರ್ಡನಲ್ಲಿ. ಕೆಲವೊಬ್ಬರು ಲಿವಿಂಗ್ ಹಾಲಲ್ಲೂ ಇಟ್ಕೊಳ್ತಾರೆ. ಇಂಥ ದೊಡ್ಡ ಮನೆ ಇರುತ್ತಲ್ಲ, ಸ್ವಂತ ಮನೆ, ಅವರೆಲ್ಲ ಇದು ಲಿವಿಂಗ್ ಹಾಲಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಆ ಕಡೆ ನೋಡಿ ಪಿಂಗಾಣಿಯಲ್ಲಿ ಲೈಟ್ ಕೂಡ ಇದೆ. ಮತ್ತು ಇದರೊಳಗಡೆ ತುಂಬ ಸ್ಟಾಲ್ಗಳಿದೆ. ಇದು ಗೋಡೆ ಮೇಲೆ ಹಾಕ್ತಾರಲ್ವ ಹ್ಯಾಂಗಿಂಗು, ಮೀಶೋದಲ್ಲೇ ಸಿಗುತ್ತೆ ಈ ರೀತಿ ಹ್ಯಾಂಗಿಂಗು, ಅದನ್ನು ಕೂಡ ಇಟ್ಟಿದ್ದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮೀಶೋದಲ್ಲಿ ಸ್ವಲ್ಪ ತಾನೇ ಇರುತ್ತೆ, ಆದರೆ ಇಲ್ಲಿ ವೆರೈಟಿಯಾಗಿದೆ, ತುಂಬ ಡಿಸೈನ್ಸ್ ಇದೆ,
ತುಂಬಾ ಕ್ರಿಯೇಟಿವ್ ಆಗಿದೆ, ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಆನ್ಲೈನಲ್ಲಿ ಸಿಗದೆ ಆಮೇಲೆ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಅಂಗಡಿಗಳಿದೆ, ನಾವಲ್ಲಿ ಏನು ಪರ್ಚೇಸ್ ಮಾಡಿ. ಆಮೇಲೆ ಈ ಕಡೆ ಅಂಗಡಿಯಲ್ಲಿ ಫ್ರೂಟ್ಸ್ಗಳನ್ನೆಲ್ಲ ಡ್ರೈ ಫ್ರೂಟ್ಸ್ ಥರ ಮಾಡಿಟ್ಟಿದ್ರು. ಎಲ್ಲ ಜೇನುತುಪ್ಪದಲ್ಲಿ ಅದ್ದು ನೆನೆಸಿಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಿಸಿದ್ದೀವಿ ಅಂತ ಹೇಳಿದ್ರು. ಮತ್ತು ನಮಗೆ ತಿನ್ನೋದಕ್ಕೂ ಒಂದೊಂದು ಸ್ಯಾಂಪಲ್ ಕೊಟ್ಟರು. ಆಮೇಲೆ ಈ ಕಡೆ ಬಂದಾಗ ಒಂದು ಮ್ಯಾಜಿಕ್ ಟವಲ್ ಅಂತೆ, ಅದರ ಡೆಮೋ ಕೊಟ್ಟರು, ನಿಮ್ಮ ವಿಡಿಯೋದೆಲ್ಲ ಹಾಕಿ ಅಂತ ಹೇಳಿದ್ರು. ಅವ್ರ ಫೋನ್ ನಂಬರು ಕೊಟ್ಟಿದ್ದಾರೆ, ನೀವು ಯಾರಿಗಾದರೂ ಬೇಕಾಗಿದ್ದರೆ ಕಾಲ್ ಮಾಡಿ ಕೇಳಿ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕಬರ್ಡ್, ವಿಂಡೋ, ಗ್ಲಾಸ್ ಕ್ಯಾಬಿನೆಟ್, ಟೈಲ್ಸ್, ಮಾರ್ಬಲ್, ಗ್ರಾನೈಟ್, ಕಾರ್ ವಾಶ್, ಬೈಕ್ ವಾಶ್, ಕಿಚನ್ ಕ್ಲೀನಿಂಗ್, ಮಲ್ಟಿಪರ್ಪಸ್ ಯೂಸ್ ಆಗ್ತದೆ. ಸ್ನಾನ ಮಾಡಿದ್ಮೇಲೆ ತಲೆ ಒರೆಸ್ಕೋಬೋದು, ಫೇಸ್ ಕ್ಲೀನ್ ಮಾಡ್ಬೋದು, ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು. 30x40 ಸೆಂಟಿಮೀಟರ್ 12 mm ಬರ್ತದೆ. 650 ml ವಾಟರ್ ಅಬ್ಸರ್ವ್ ಮಾಡುತ್ತೆ. ಒಂದು ತೊಗೊಂಡ್ರೆ 200 rupees, 3 ಪೀಸ್ ತೊಗೊಂಡ್ರೆ 500 rupees ಆಫರ್ ಇದೆ ಮೇಡಮ್. ಒಳ್ಳ ಒಂದು. ಆಮೇಲೆ ಈ ಕಡೆ ಸೈಡ್ ಬಂದಾಗ ಟ್ರೈಪ್ಯಾಡ್ ನೋಡಿದೆ, ಸಣ್ಣದಾಗಿ 20 ರೂಪಾಯಿ ಅಷ್ಟೇ ಒಂದಕ್ಕೆ, ಸಣ್ಣದಾಗಿ ಕ್ಯೂಟಾಗಿತ್ತು, ನನಗೆ ಯೂಸ್ ಆಗ್ಬೋದು ಅಂತೇಳಿ ಒಂದು ಟ್ರೈಪ್ಯಾಡ್ ತಗೊಂಡೆ. ನಮ್ಮ ಮನೆಯವರು ಕಣ್ಣಿಗೆ ಹಾಕೋದು ಐಸ್ ಕೂಲರ್ ಒಂದು ತಗೊಂಡ್ರು. ಈ ಶಾಪಲ್ಲೇ ಒಂದು ಮತ್ತು ತಲೆಗೆ ಮಸಾಜ್ ಮಾಡ್ತೀವಲ್ವ ಅದು ಒಂದು ತಗೊಂಡ್ವಿ. ಆಮೇಲೆ ಮರದಲ್ಲೂ ಕೂಡ ಮಸಾಜ್ ಮಾಡುವಂಥ ಐಟಮ್ಸು, ಮರದಲ್ಲಿ ಬೌಲ್ಗಳು, ಸ್ಪ್ಯಾಚುಲಸ್ಸು, ಸಣ್ಣ ಮಕ್ಕಳು ಆಟಾಡುವಂಥ ವಸ್ತುಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಬಾಲ್ಕನಿಯಲ್ಲಿ ಇಡ್ತಾರಲ್ವ ಸಣ್ಣ ಸಣ್ಣ ಚೇರ್ಗಳು, ಬಾಲ್ಕನಿಯಲ್ಲಿ ಅಥವಾ ಮನೆಯಲ್ಲೇ ಗಾರ್ಡನ್ ಇರುತ್ತಲ್ಲ ಅದರಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆ ಹೊರಗಡೆ ಕೂಡ ಇಟ್ಕೋಬೋದು. ಆ ರೀತಿ ಸಣ್ಣ ಸಣ್ಣ ಚೇರ್ಗಳಿತ್ತು. ಕ್ವಾಲಿಟಿ ಓಕೆ ಥರ ಇತ್ತು, ತುಂಬ ಒಳ್ಳೆ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ, ನೋಡೋದಕ್ಕೆ ಶೋ ಪೀಸ್ ಥರ ಚೆನ್ನಾಗಿತ್ತು. ಮರದಿಂದ ಮಾಡಿರೋಂಥ ಚೇರ್ಗಳು. ಇವಾಗ ಇದನ್ನೆಲ್ಲ ನೋಡಿ ಇವಾಗ ಹೋಟೆಲ್ಗೆ ನಾವು ಬಂದಿದ್ದೀವಿ. ಬಂದಾಗ ಊಟ ಮಾಡ್ತಾಯಿದ್ವಿ. ಮಡಿವಾಳದಲ್ಲಿ ಒಂದು ಉಡುಪಿ ಹೋಟೆಲ್ ಇತ್ತು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ಬನ್ಸು. ಅದೇ ಥರ ಇಲ್ಲೂ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಬಟ್ ಆದರೆ ಫುಡ್ಡು ಓಕೆ ಥರ ಇತ್ತು, ನನಗೆ ಟೇಸ್ಟ್ ವೈಸ್ ಇಷ್ಟ ಆಗಲಿಲ್ಲ. ಗೋಬಿ ಮಂಚೂರಿ ಮಾತ್ರ ಯಾವುದೇ ಕಲರ್ ಪೌಡರ್ ಇಲ್ಲದೆ ನ್ಯಾಚುರಲ್ಲಾಗಿ ಮಾಡಿಕೊಟ್ಟಿದ್ರು. ಗೋಬಿ ಮಂಚೂರಿ ನನಗೆ ಇಷ್ಟ ಆಯಿತು. ದೋಸೆ ಮಾತ್ರ ತುಂಬ ರೋಸ್ಟ್ ಮಾಡಿಬಿಟ್ಟು ಸೀದೋಗಿದ್ದ ಥರ ಇತ್ತು, ನನಗೆ ಟೇಸ್ಟ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆದರೆ ನಮ್ಮ ದೀನಾಗೆ ಬನ್ಸ್ ಇಷ್ಟ ಆಯಿತು. ಆಮೇಲೆ ಲಾಸ್ಟಿಗೆ ನಾವಿಬ್ಬರು ಕಾಫಿ ಕುಡಿದ್ವಿ, ದೀನಾಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ನಾವು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ವಿ, ಚೆನ್ನಾಗಿತ್ತು ಐಸ್ ಕ್ರೀಮು. ಅವಳು ಎಲ್ಲ ತಿಂದಳು, ಲಾಸ್ಟಿಗೆ ಮಾತ್ರ ಅವಳಿಗೆ ಸ್ವಲ್ಪ ತಿನ್ಲಿಕ್ಕೆ ಆಗಲಿಲ್ಲ, ತುಂಬ ಹೊತ್ತು ಹಾಗೇ ಇಟ್ಕೊಂಡಿದ್ಲು, ಮತ್ತು ನಾನೇ ತಿಂದೆ ಅದನ್ನು. ಇವಾಗ ನಾವು ಮನೆಗೆ ಬಂದಿದ್ದೀವಿ. ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಮೊಬೈಲ್ ಇಡೋ ಸ್ಟ್ಯಾಂಡು, ಐ ಕೂಲ್ ಅಂತೇಳಿ ಈ ಪ್ಯಾಡ್ ಒಂದು ತೊಗೊಂಬಂದಿದ್ದೀವಿ, ಜೆಲ್ ಥರ ಇದೆ. ಆಮೇಲೆ ಇದೊಂದು ಮೈಕ್ರೋಬಿನ್ ಮ್ಯಾಜಿಕ್ ಟವೆಲ್ ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಇದು ಹೆಡ್ ಮಸಾಜ್ ಮಾಡೋಂಥ ಮಸಾಜರ್. ಇವಾಗ ನಾವು ಅದು ತೊಗೊಂಬಂದಿದ್ದೀವಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀವಿ. ಐ ಕೂಲ್ ಪ್ಯಾಡ್ನ ಫ್ರಿಜ್ಜಲ್ಲಿ ಇಟ್ಟು ಕಣ್ಣಲ್ಲಿ ಇಟ್ಟಿದ್ದೀನಿ. ನನ್ನ ಮಗಳು ಇವಾಗ ನನಗೆ ಅದರಿಂದ ಮಸಾಜ್ ಮಾಡ್ತಿದ್ದಾಳೆ. ನಿಜವಾಗ್ಲೂ ಅದು ಮಸಾಜರ್ ಇದೆಯಲ್ವಾ, ತುಂಬಾ ಚೆನ್ನಾಗಿದೆ. ಅದು ಮಸಾಜ್ ಮಾಡಬೇಕಾದ್ರೆ ನಿದ್ದೆ ಬರೋ ಥರ ಆಗುತ್ತೆ. ಫಸ್ಟ್ ನನಗೆ ಮಾಡಿದ್ಲು ನನ್ನ ಮಗಳು, ಮತ್ತು ನಾನು ಅವಳಿಗೂ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.